ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಹಳ್ಳಿ ಕಡೆ ಸಾಮಾನ್ಯವಾಗಿ ತುಂಬ ವಿಶೇಷವಾಗಿ ಸೆಲೆಬ್ರೇಟ್ ಮಾಡೋದಂತೂ ಖಂಡಿತ. ಇವತ್ತು ನಮ್ಮ ಮನೆಯಲ್ಲಿ ಹಸು ಕರು ಹಾಕ್ತಿರೋದೇ ನಮಗೆ ದೊಡ್ಡ ಸಂಕ್ರಾಂತಿ ಹಬ್ಬ ಅಂತ ಹೇಳ್ಬೋದು. A few moments later. ಸೇಮ್ ಹಸಿನಂಗೆ ಐತಲ್ಲ ಹೇಳು. ಅದ್ರ ಹಣೆ ಕರೆಕ್ಟಾಗಿ ಅದ್ರ ಮೈಲಿ ಎಲ್ಲೆಲ್ಲ ಐತಮ್ಮ ಚುಕ್ಕೆ ಹಂಗೆ ಐತೆ ಇದ್ರಲ್ಲಿ. ಇನ್ನು ನಮ್ಮ ಕಡೆ ಸಂಕ್ರಾಂತಿ ಬರೋ ಅಷ್ಟರೊಳಗಡೆ ಕಣಕ್ಕೆ ಹುಲ್ಲಾಕಿ ರಾಗಿನ ಬಡ್ದು ಎಲ್ಲ ರೆಡಿ ಮಾಡಿ ಭತ್ತನ ನೀಟ್ ಮಾಡಿ ಮನೆಗೆ ತಂದು ಒಟ್ಟೋದೇ ಕೆಲಸ ಆಗೋಗಿರುತ್ತೆ. ಮತ್ತು ಕಾಳು ಕಡ್ಡಿ ಎಲ್ಲನೂ ನೀಟಾಗಿ ಹದ ಮಾಡಿ ಬೇಳೆ ಮಾಡಿ ಸಂಕ್ರಾಂತಿ ಹಬ್ಬಕ್ಕೆ ಅವತ್ತು ಸ್ಪೆಷಲ್ಲಾಗಿ ಹೋಳಿಗೆ ಮಾಡೋದಿರ್ಬೋದು ಅಥವಾ ಅನ್ನ ಸಾಂಬಾರು ಮನೆಯಲ್ಲೇ ಬೆಳೆದಿರೋ ಭತ್ತದಿಂದ ಹೊಸ ಅಕ್ಕಿ ಅನ್ನ ಮಾಡಿ ಅವತ್ತು ಪೊಂಗಲ್ ಮಾಡೋದಿರ್ಬೋದು. ಈ ರೀತಿ ವಿಶೇಷವಾಗಿರುತ್ತೆ. ಬಟ್ ನಮ್ಮ ಮನೆಯಲ್ಲಿ ನೋಡಿ, ನಮ್ಮಲ್ಲೇ ಬೆಳೆದಿರೋ ಭತ್ತದಿಂದ ಅನ್ನ ಮಾಡಿದ್ದಾರೆ, ಆ್ಯಂಡ್ ನಮ್ಮನೆಯಲ್ಲೇ ಬೆಳೆದಿರೋ ಬೇಳೆಯಿಂದ ಸಾಂಬಾರು ಮಾಡಿದ್ದಾರೆ, ನಮ್ಮನೆಯಲ್ಲೇ ಬೆಳೆದಿರೋ ಸೊಪ್ಪು ಕೂಡ ಹಾಕಿದ್ದಾರೆ. ಇದಕ್ಕಿಂತ ರುಚಿಯಾಗಿರೋ ವಿಶೇಷವಾಗಿರೋ ಊಟನ ನಿಜವಾಗ್ಲೂ ಲೈಫಲ್ಲಿ ತುಂಬಾ ಮಿಸ್ ಮಾಡ್ಕೋತೀನಿ ಹೊರಗಡೆ ಹೋದಾಗ. ಯಾಕಂದರೆ ಇದಕ್ಕಿಂತ ಒಂದು ಬೆಸ್ಟು ಅಥವಾ ಒಂದು ಪೌಷ್ಟಿಕಾಂಶ ಆಹಾರ ನಮಗೆ ಸಿಗ್ತಾ ಇದೆ ಅಂದರೆ ಥ್ಯಾಂಕ್ ಯು ಹೇಳಲೇಬೇಕಲ್ವ ದೇವರಿಗೆ. ಇನ್ನು ಮಕರ ಸಂಕ್ರಾಂತಿ ಅಂದರೆ ಒಂದು ವಿಶೇಷವಾದ ಹಬ್ಬ ಹೆಣ್ಮಕ್ಳಿಗೆ. ನಾವೆಲ್ಲ ಚಿಕ್ಕವರಿದ್ದಾಗ ಸ್ಯಾರಿ ಹಾಕ್ಕೊಂಡು ಮತ್ತು ಜಡೆನ ಹಾಕ್ಕೊಂಡು ಹಳ್ಳಿನಲ್ಲಿರೋ ಎಲ್ಲ ಮನೆಗಳಿಗೂ ಹೋಗಿ ಎಳ್ಳು ಬೀರನ್ನ ಕೊಟ್ಟು ಬರ್ತಾಯಿದ್ವಿ. ಬಟ್ ಅದು ನೆನಪು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇವತ್ತಿನ ಕಾಲದಲ್ಲಿ ನಾನು ನೋಡ್ದಂಗೆ ತುಂಬ ಜನ ಕಮ್ಮಿ, ಎಲ್ಲೋ ಒಬ್ಬೊಬ್ಬರು ಬಂದು ಎಳ್ಳು ಬೀರೋದಕ್ಕೆ ಬರ್ತಾರೆ. ಹಾಗೆ ನನ್ನ ಮಗಳಿಗೆ ಇವತ್ತು ವ್ಯಾಕ್ಸಿನ್ ಇತ್ತು. ಎಲ್ಲ ಮದರ್ಸು ಫೀಲ್ ಮಾಡೋದು ಫಸ್ಟ್ ವ್ಯಾಕ್ಸಿನ್, ಸೆಕೆಂಡ್ ವ್ಯಾಕ್ಸಿನ್, ಥರ್ಡ್ ವ್ಯಾಕ್ಸಿನು. ತುಂಬ ಜ್ವರ ಬರುತ್ತೆ, ಪೇಯ್ನ್ ಇರುತ್ತೆ. ಬಟ್ ಅದನ್ನು ಮಕ್ಕಳನ್ನ ಸಂಭಾಳಿಸೋದು ಎಷ್ಟು ಕಷ್ಟ ಇರುತ್ತೆ ಈ ಟೈಮಲ್ಲಿ ಅಂದರೆ ನಿಜವಾಗ್ಲೂ ಬೇಡ ಅನ್ನಿಸ್ಬಿಡುತ್ತೆ. A few moments later. ಇಲ್ಲ ಆಯ್ತು. ಇನ್ನು ವ್ಯಾಕ್ಸಿನ್ ಆದಾಗ ಬೇಬಿನ ಮೇಂಟೈನ್ ಮಾಡೋದು ಸ್ವಲ್ಪ ತುಂಬಾ ಕಷ್ಟ ಅಂತ ಹೇಳ್ಬೋದು. ತುಂಬ ಪೇಯ್ನ್ ಇರುತ್ತೆ, ಜ್ವರ ಇರುತ್ತೆ. ಆ ಟೈಮಲ್ಲಿ ಮಕ್ಕಳನ್ನ ನಾವು ಇಟ್ಕೊಂಡು ಕೂಡ ಅವರಿಗೆ ಕಾಲು ನೋವಾಗುತ್ತೆ. ಸೊ ತುಂಬಾ ಸೆನ್ಸಿಟಿವಾಗಿ ಹ್ಯಾಂಡಲ್ ಮಾಡಬೇಕು ಆ ಟೈಮಲ್ಲಿ. ಸ್ವಲ್ಪ ಹೊತ್ತು ಮಲ್ಕೊಳ್ಳೋದು, ಸ್ವಲ್ಪ ಹೊತ್ತು ಎದ್ದೇಳೋದು ಈ ರೀತಿ ಮಾಡ್ತಿರ್ತಾರೆ. ಬಟ್ ಯಾರಾದರೂ ಸ್ವಲ್ಪ ಸಪೋರ್ಟಿಗೆ ತೊಗೊಂಡ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಆದಷ್ಟು ನನಗನ್ಸಿದ ಮಟ್ಟಿಗೆ ಐಸ್ ಪ್ಯಾಕ್ ಇಡೋದು ಬೆಟರ್ ಅನ್ಕೋತೀನಿ. ನನ್ನ ಮಗನ ಟೈಮಲ್ಲಿ ನಾನು ತುಂಬಾ ಸಫರ್ ಪಟ್ಟಿದ್ದೀನಿ. 3 days ಎಲ್ಲ ಅವ್ನು ತುಂಬಾ ಅಳ್ತಾ ಇದ್ದ. ಬಟ್ ನನ್ನ ಮಗಳು ಟೈಮಲ್ಲಿ ಈಗ ಸ್ವಲ್ಪ ಐಸ್ ಪ್ಯಾಕ್ ಇಡೋದ್ರಿಂದ ಒಂದು ಸ್ವಲ್ಪ ಪೇಯ್ನ್ ರಿಲೀಫ್ ಅನಿಸುತ್ತೆ. ಅಂದರೆ 1 day ಪರವಾಗಿಲ್ಲ, ತುಂಬ ಅಳ್ತಾಳೆ. 2nd day ಸ್ವಲ್ಪ ಕಮ್ಮಿ ಆಗುತ್ತೆ. ಈ ಟೈಮಲ್ಲಿ ಅವರು ಮುಟ್ಟಿದ್ರೆ ಸಾಕು ತುಂಬಾ ಅಳ್ತಿರ್ತಾರೆ. ಸೊ ಇನ್ನು ಎತ್ಕೊಂಡು ಫೀಡ್ ಮಾಡೋದಂತೂ ಇನ್ನೂ ಕಷ್ಟ ಇರುತ್ತೆ. ಬಟ್ ಯಾರು ಸ್ಟಾಪ್ ಮಾಡಬೇಡಿ, ಫೀಡ್ ಮಾಡಿಸ್ತಾನೆ ಇರಿ. ಮತ್ತು ಡಾಕ್ಟರ್ ಏನು ಪೇಯ್ನ್ ಕಿಲ್ಲರ್ ಸಿರಪ್ ಕೊಟ್ಟಿರ್ತಾರೆ, ಸೊ ಅದನ್ನು ಯೂಸ್ ಮಾಡೋದ್ರಿಂದ 1 ಡೇನಲ್ಲಿ ಕ್ಯೂರ್ ಆಗ್ತಾರೆ. ಹಾಗೆ ಇಲ್ಲಿ ನೋಡ್ತಿರ್ಬೋದು, ಕಾಲು ತುಂಬಾ ಊದ್ಕೊಂಡಿದೆ ಮತ್ತು ಕಾಲು ಎತ್ತೋದಕ್ಕೂ ಕೂಡ ಆಗಲ್ಲ, ಅಷ್ಟು ಪೇಯ್ನ್ ಇರುತ್ತೆ ಈ ಟೈಮಲ್ಲಿ. ಮಕ್ಕಳಿಗೆ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಅಂತ ಹೇಳ್ತೀನಿ ಈ ಟೈಮಲ್ಲಿ.